ಆಗುತ್ತೆ. ರಾಜನಿಗೆ ಬಂದು ಎಲ್ಲಿ ಮಾಡೋದು, ಇದು ಕಾವೇರಿ ತೀರ, ಇದು ಸ್ವಲ್ಪ ಒಂದು 30-40 ಕಿಲೋಮೀಟರ್ ಹೋಗುತ್ತೆ. ಅದ್ರಲ್ಲಿ ಎಲ್ಲಿ ಬಂದು ಅವನಿಗೆ ಬಂದು ಮಾಡೋದು ಹಂಗೆ ಅಂತ ಅವನಿಗೆ ಬಂದು ಗೊತ್ತಾಗೋದಿಲ್ಲ. ಅದಕ್ಕೆ ಮರುದಿನ ಬಂದು ಹೇಳ್ತಾರೆ, ನೀ ಬೆಳಿಗ್ಗೆ ಎದ್ದು ಹೋಗು, ನಿನ್ನ ಮುಂದೆ ಒಂದು ಸರ್ಪ ಹೋಗತ್ತೆ, ಆ ಸರ್ಪ ಹೋಗಿ ಎಲ್ಲಿ ನಿಲ್ಲತ್ತೆಯೋ ಆ ಸ್ಥಳದಲ್ಲೇ ಬಂದು ನಾವು ತಪಸ್ ಮಾಡಿದ ಜಾಗ, ಅಲ್ಲಿ ನಂಗೆ ಬೃಂದಾವನ ಮಾಡು ಅಂತ. ಆ ಸರ್ಪ ಬಂದು ಈ ಬೃಂದಾವನ ಇರೋ ಸ್ಥಳದಲ್ಲಿ ಬಂದು ಇದಾಗತ್ತೆ. ಅಲ್ಲಿ ಬಂದು ರಾಜ ಬಂದು ಬೃಂದಾವನ ಪ್ರದರ್ಶನ ಮಾಡ್ತಾನ. ಇದು ಬಂದು ಇವತ್ತು ಇಲ್ಲಿ ಬಂದು ರಾಯರು ತಪಸ್ ಮಾಡ್ತಾ ಇದ್ದಾರೆ. ಬೃಂದಾವನ ಮೇಲ್ಕಡೆ ಬಂದು ಓಪನ್ ಇದೆ, ಮಳೆ ಗಾಳಿ ಚಳಿ ಎಲ್ಲ ಅದರಿಂದ ತಪಸ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಕರ್ನಾಟಕದಲ್ಲಿ ಎಷ್ಟೋ ಜನಕ್ಕೆ ರಾಯರ ಬಗ್ಗೆ ಬಹಳ ಪ್ರೀತಿ ಇದೆ. ಅದರಲ್ಲಿ ವಿಶೇಷವಾಗಿ ರಾಯರು ಸನ್ಯಾಸತ್ವ ಸ್ವೀಕಾರ ಮಾಡದಂತ ಈ ಜಾಗ, ಎಷ್ಟೋ ಬ್ಯೂಟಿಫುಲ್ ಜಾಗನ ಇಡೀ ಪ್ರಪಂಚದಲ್ಲಿ ಎಲ್ಲಾ ರಾಯರ ಭಕ್ತರಿಗೆ ಗೊತ್ತಾಗಬೇಕು ಅನ್ನೋದು ನಮ್ಮದೊಂದು ಆಸೆ. ಥ್ಯಾಂಕ್ ಯು ಸೋ ಮಚ್.